ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಿಮಗೊಂದು ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಬೀಚ್ನ ಹೆಸರು ಬಾಂಡಿ ಬೀಚ್ ಅಂತ ಹೇಳಿಬಿಟ್ಟು ತುಂಬಾ ಫೇಮಸ್ ಬೀಚ್ ಇಲ್ಲಿ. ಹಾಗೆ ಇಲ್ಲಿ ನೋಡೋ ಹಾಗೆ ನೀವು ಎಷ್ಟು ಗಾಳಿ ಇದೆ ಅಂತ. ಇಲ್ಲಿ ಚಳಿಗಾಲದಲ್ಲಿ ಈ ಥರ ಗಾಳಿ ತುಂಬ ಹೊಡೆಯುತ್ತೆ. ಈ ಬಾಂಡಿ ಬೀಚ್ ಏನಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡೋ ಹಾಗೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟು ಬಸ್ಸಿಂದ ಟ್ರೈನಿಗೆ ಹೋಗ್ತೀವಿ, ಟ್ರೈನಿಂದ ಆಮೇಲೆ ಮತ್ತೊಂದು ಬಸ್ ಹಿಡ್ಕೊಂಡು ಈ ಬಾಂಡಿ ಬೀಚಿಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ಇಲ್ಲಿ ನೋಡೋ ಹಾಗೆ ಪ್ರ್ಯಾಮ್ನ ನಾವು ಯಾವ ಥರ ಇಟ್ಟಿದ್ದೀವಿ ಅಂತ ನೋಡ್ಬೋದು. ಇಲ್ಲಿ ಪ್ರ್ಯಾಮ್ ಇಡೋಕ್ಕೋಸ್ಕರನೇ 3 ಇಂದ 4 ಈ ಥರ ಸೀಟುಗಳನ್ನ ಹಾಕಿರ್ತಾರೆ, ಅಂದರೆ ಫೋಲ್ಡ್ ಮಾಡೋಕ್ಕೆ ಜಾಗ ಇಟ್ಟಿರ್ತಾರೆ. ಈ ಪ್ರ್ಯಾಮ್ ಆಗಿರ್ಬೋದು ಅಥವಾ ವೀಲ್ ಚೇರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇಲ್ಲಿ ಫೋಲ್ಡ್ ಮಾಡಿ ಇಡೋಕ್ಕೋಸ್ಕರ ಸ್ಪೆಷಲಿ ಈ ಜಾಗನ ಮಾಡಿರ್ತಾರೆ. ಸಿಯು ಇಲ್ಲಿ ಕೇಳ್ತಾ ಇದ್ಲು, ಇನ್ನು ಎಷ್ಟು ದಿನ ನಾವು ಆಸ್ಟ್ರೇಲಿಯಾನಲ್ಲಿ ಇರ್ತೀವಿ, ಇದನ್ನು ಅವಳಿಗೆ ಹಾಲಿಡೇ ಅಂತ ಅಂದ್ಕೊಂಡಿದ್ದಾಳೆ. ಇನ್ನು ಎಷ್ಟು ದಿನ ಇರ್ತೀವಿ, ನಂಗೆ ಇಲ್ಲಿ ಸಾಕಾಯಿತು, ಇಂಡಿಯಾಗೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಅವಳ ಬಾಯಿನಲ್ಲೇ ಕೇಳಿ ಹಾಂ, ವಿ ಕ್ಯಾನ್ ಕಾಲ್, ವಿ ಕ್ಯಾನ್ ಟಾಕ್ ಟು ಹಿಮ್. ಸೊ ಯು ಆರ್ ಮಿಸ್ಸಿಂಗ್ ಹಿಮ್, ರೈಟ್? ಸೊ ಯು ಕ್ಯಾನ್ ಟಾಕ್ ಟು ಹಿಮ್. Okay, we'll go on holiday. Holiday? Tomorrow? Not tomorrow. Your school will start, right? Your holiday is over now. Tomorrow I'm going to school. No, not tomorrow. Tomorrow is holiday for everyone. Sunday. Yeah. Should I'm going to leave? No. ಸೊ ಕೇಳಿಸ್ಕೊಂಡಲ್ಲ, ಅವಳಿಗೆ ಆಸ್ಟ್ರೇಲಿಯಾ ಸಾಕಾಗ್ಬಿಡ್ತಂತೆ. ಮುಂಚೆ ತುಂಬಾ ಖುಷಿ ಪಡ್ತಾ ಇದ್ಲು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಇಲ್ಲೇ ಇದ್ಬಿಡ್ತೀನಿ, 100 ಇಯರ್ಸ್ ಇರ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಏನಕ್ಕೆ ಅಂದರೆ ಇಲ್ಲಿ ಸ್ಕೂಲಲ್ಲಿ ಹೋಮ್ವರ್ಕೇ ಕೊಡೋದಿಲ್ಲ. ಯಾಕಮ್ಮ ಇಲ್ಲಿರ್ತೀಯ ಅಂತ ಕೇಳಿದ್ರೆ, ಸ್ಕೂಲಲ್ಲಿ ಹೋಮ್ವರ್ಕೇ ಇಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಇವಾಗ ನೋಡಿದ್ರೆ ಒಂದು 2 ವೀಕ್ಸಿಂದ ಅವ್ರಿಗೆ ಎವ್ರಿ ಕ್ವಾರ್ಟರ್, ಅಂದರೆ 3 ತಿಂಗಳಿಗೊಂದು ಸಲ 2 ವಾರ ಈ ಥರ ರಜಾ ಕೊಡ್ತಾರೆ ಮಕ್ಕಳಿಗೆ. ಸೊ ಇವಾಗ 2 ವಾರದ ರಜಾ ನಡೀತಾ ಇರೋದ್ರಿಂದ ಅವಳಿಗೆ ತುಂಬಾ ಬೋರ್ ಆಗಿಬಿಟ್ಟಿದೆ. ಹಾಗಾಗಿ ಇಂಡಿಯಾ ನೆನಪಾಗಿ ಹೇಳ್ತಾ ಇದ್ಲು. ಆ್ಯಂಡ್ ಅದ್ರ ಜೊತೆನಲ್ಲೂ ಕೇಳಿದೆ ನಾನು, ಏನಕ್ಕೆ ಆ ಥರ ಕೇಳ್ತಿದ್ಯಾ, ಯಾಕೆ ಇಂಡಿಯಾ ನೆನಪಾಗ್ತಿದೆ ಅಂದರೆ, ಚಳಿ ಜಾಸ್ತಿ ನಮ್ಮಮ್ಮ ಇಲ್ಲಿ, ಚಳಿ ಮುಗಿತಾನೆ ಇಲ್ಲ, ಇನ್ನೂ ಎಷ್ಟು ದಿನ ಇರುತ್ತೆ ಚಳಿ ಅಂತ ಹೇಳ್ಬಿಟ್ಟು. ಸೊ ಚಳಿಗಾಲದಲ್ಲಿ ಸಮ್ಟೈಮ್ಸ್ ಇಟ್ ಇಸ್ ಟೂ ಮಚ್, ಅಂದರೆ ಒಂಥರ ಫ್ರೀಸಿಂಗ್ ಕೋಲ್ಡ್ ಅಂತೀವಲ್ಲ, ಆ ಥರ ಅಷ್ಟು ಚಳಿ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ಲು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸ್ಪೆಷಲಿ ಇವತ್ತು ಗಾಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಚಳಿ ಆಗ್ತಾಯಿತ್ತು. ಆ್ಯಂಡ್ ಇವಾಗ ಇಲ್ಲಿ ಬಂದ್ವಿ ಬಾಂಡಿ ಬೀಚ್ ಹತ್ರ, ಅಂದರೆ ಬಾಂಡಿ ಜಂಕ್ಷನ್ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದು ನೋಡ್ಬೋದು ಗಾಳಿ ಮತ್ತೆ ಎಷ್ಟು ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ಹೋಗ್ತೀವಿ. ಅದಕ್ಕೂ ಮುಂಚೆ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಗ್ಡಿಗೆ ಬಂದ್ವಿ. ಮೆಕ್ಡೊನಾಲ್ಡ್ಸಿಗೆ ಬಂದು ಆ್ಯಸ್ ಯೂಶ್ವಲ್ ನಾವು ಚಿಕನ್ ಬರ್ಗರ್ನ ತೊಗೊಂಡು ಇಲ್ಲಿ ತಿನ್ಕೊಂಡು ಇನ್ನು ಬಸ್ ಹಿಡ್ಕೊಂಡು ನೆಕ್ಸ್ಟ್ ಮುಂದಿನ ಸ್ಟೇಷನ್ಗೆ ಹೋಗ್ತೀವಿ, ಅಂದರೆ ಮುಂದಿನ ಸ್ಟಾಪಿಗೆ ಹೋಗ್ತೀವಿ. ಸೊ ನೋಡ್ಬೋದು, ಇವಾಗ ಬೀಚ್ ಹತ್ರ ಬಂದ್ವಿ. ಆಲ್ರೆಡಿ ಹೇಳ್ದಾಗೆ ನೀರಲ್ಲಿ ಆಟ ಆಡೋಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಒಂದು ಸನ್ಸೆಟ್ ನೋಡಿಕೊಂಡು ಹಾಗೆ ವಾಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದು ನಾವು 2ನೇ ಸಲ ಈ ಬೀಚ್ ಹತ್ರ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ, ವಿಂಟರ್ ಆಗಿರೋದ್ರಿಂದ ತುಂಬ ಕಮ್ಮಿ ಜನ. ಆ್ಯಂಡ್ ಅದ್ರ ಜೊತೆಯಲ್ಲಿ ನೋಡ್ಬೋದು ಇವಾಗ ಮೂನ್ಲೈಟ್, ಇವತ್ತು ಹುಣ್ಣಿಮೆ ಅಕ್ಕಪಕ್ಕನೇ ಇರ್ಬೋದೇನೋ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಈ ಮೂನ್ಲೈಟಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ಬೀಚ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಈ ವೇವ್ಸ್ ಮತ್ತು ಸಿಕ್ಕಾಪಟ್ಟೆ ಹೈಟೈಟ್ಸ್ ಇರುತ್ತೆ. ಆಟ ಆಡೋರು ಯಾರನ್ನ ಇದ್ದರೆ, ಯಾರಿಗಾನ ಗೊತ್ತಿಲ್ಲ ಅಂತಂದರೆ ಹುಣ್ಣಿಮೆ ಅಕ್ಕಪಕ್ಕ ಸಮುದ್ರದ ಹತ್ರ, ನೀರ ಹತ್ರ ಹೋಗೋಕ್ಕೆ ಹೋಗಬೇಡಿ, ತುಂಬ ಡೇಂಜರ್ ಇರುತ್ತೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ಬೋದು. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೇನೋ ಒಂದು ಜಾಯಿಂಟ್ ವೀಲ್ ಅಂತ ಇತ್ತು. ಸಿಯು ತುಂಬಾ ಕೇಳ್ತಾ ಇದ್ಲು ಇದನ್ನು ಆಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಅವಳಿಗೆ ಹೇಳಿದ್ವಿ, ಈ ಥರ ನಾನು ಹೇಳ್ತಾ ಇದ್ದೆ ತಲೆ ಸುತ್ತ ಬರುತ್ತಮ್ಮ ಬೇಡ ಅಂತ, ಅತುಲ್ ಹೇಳ್ತಾ ಇದ್ರು ವಾಮಿಟ್ ಆಗುತ್ತೆ ಬೇಡ ಅಂತ. ಅವಳು ಅದನ್ನು ಎರಡೂ ಫೀಲ್ ಮಾಡಿ ನಾನು ಐ ವಾಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ಲು ದೊಡ್ಡವ್ರ ಥರ. ಸರಿ ಅಂದ್ಬಿಟ್ಟು ಇನ್ನು ಪಾಪ ಆ ಮಗು ಕೇಳ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ಸರಿ ಅಷ್ಟು ದೂರ ಹೋಗಿದ್ದೀವಿ, ಆಟ ಆಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಜಾಯಿಂಟ್ ವೀಲ್ ಬಂದುಬಿಟ್ಟು ತುಂಬಾ ಸ್ಲೋ ಆಗಿತ್ತು. ಸ್ಪೆಷಲಿ ಈ ಥರ ನೋಡ್ಬೋದು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೆಲ್ಲ. ಅಷ್ಟು ಇಂಡಿಯಾದಲ್ಲಿ ಇದ್ದರೆ ನಮ್ಗೆ ಹೆಂಗೆ ಮೇಲೆ ಎತ್ತಿ ಹಾಕ್ದಂಗೆ ಆಗುತ್ತೆ ಆ ಥರ ಎಲ್ಲ ಫೀಲಿಂಗ್ ಚೆನ್ನಾಗಿತ್ತು. You're going up. I'm scared. Down, yeah. Up. Again we will go up. Oh, there go.
it's a funny game. You want to experience, right? No. I told you I'm exciting. It's excited. You're excited. It's exciting. See the ocean. Whoa. ಈ ರೈಡ್ ಮಾತ್ರ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ಸಖತ್ ಚೆನ್ನಾಗಿತ್ತು. ಅಂದರೆ ಅಷ್ಟು ಡೇಂಜರ್ ಇರಲಿಲ್ಲ. ಯಾರನ್ನ ಈ ಆಸ್ಟ್ರೇಲಿಯಿಂದ ಅಥವಾ ಸಿಡ್ನಿಯಿಂದ ನೋಡ್ತಿದ್ರೆ ಈ ಥರದ್ದೇನ ನೋಡಿದ್ರೆ ಕರ್ಕೊಂಡು ಹೋಗಿ, ಮಕ್ಕಳೆಲ್ಲ ಇದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡೋದೇನು ಬೇಡ. ತುಂಬಾ ಆರಾಮಾಗಿತ್ತು, ಏನೂ ಭಯ ಪಡೋ ಅಂಥದ್ದು ಇರಲಿಲ್ಲ. ಬಟ್ ಇಂಡಿಯಾದಲ್ಲಾದರೆ ಸ್ವಲ್ಪ ದೊಡ್ಡದಿರುತ್ತೆ, ಇನ್ನೂ ದೊಡ್ಡದಿರುತ್ತೆ ಆ್ಯಂಡ್ ಓಪನ್ ಎಲ್ಲ ಇರುತ್ತೆ, ಅವಾಗ ಒಂದು ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ಬಟ್ ಇಲ್ಲಿ ಹಾಗಿರಲಿಲ್ಲ, ಸಿಕ್ಕಾಪಟ್ಟೆ ಸ್ಲೋ ಇತ್ತು ಆ್ಯಂಡ್ ನಮಗೆ ಅಷ್ಟು ಫೀಲೇ ಆಗಲಿಲ್ಲ ಮೇಲೆ ಹೋಗ್ತಿದೆ ಕೆಳಗೆ ಬರ್ತಿದೆ ಅಂತ ಗೊತ್ತೂ ಆಗಲಿಲ್ಲ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಹಾಗೆ ಇಲ್ಲಿ ಶುರುನಲ್ಲೇ ಒಂದು ಫೋಟೋ ತೊಗೊಳ್ತಾರೆ, ಈ ಥರ ಪ್ರಿಂಟ್ ಮಾಡಿ. ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದಾರೆ ನೋಡಿ, ಈ ಥರ ಹಾಕ್ಬಿಟ್ಟು ತೋರಿಸ್ತಾರೆ ಫೋಟೋ ಬೇಕಾ ಅಂತ ಹೇಳಿಬಿಟ್ಟು. ಅಂದರೆ ಪ್ರಿಂಟ್ ಮಾಡಿಕೊಡ್ತಾರೆ. ಈ ಪ್ರಿಂಟಿಗೆ $35 ಏನೋ ಆಗುತ್ತೆ. ಈಗ ನಮ್ಮ ಕಡೆ ಎಲ್ಲ ಹೇಗೆ ವಂಡರ್ಲಾ ಅಲ್ಲೆಲ್ಲ ಹೋದಾಗೂ ಅಷ್ಟೇ ಫೋಟೋ ಕ್ಲಿಕ್ ಮಾಡಿ ಆಮೇಲೆ ಈ ಥರ ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರಲ್ಲ, ಅದೇ ಥರನೇ ಸೇಮ್ ಇದು, ಏನು ಅಂತ ಡಿಫ್ರೆನ್ಸ್ ಇಲ್ಲ. ಬಟ್ ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿನೇ ಅನ್ನಿಸ್ತು, ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಆ್ಯಂಡ್ ಇದು ನೋಡ್ಬೋದು ಇವಾಗ ಐಸ್ನಲ್ಲಿ ಸ್ಕೇಟಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅಂದರೆ ಇದು ಬಾಂಡಿ ಫೆಸ್ಟಿವಲ್ ಅಂತೆ, ಫೆಸ್ಟಿವಲ್ ನಡೀತಾ ಇತ್ತು, ಹಾಗಾಗಿ ಇದನ್ನು ಹಾಕಿದ್ರು. ಬಟ್ ನಮ್ಮ ಥರ ತುಂಬ ಗ್ರ್ಯಾಂಡಾಗಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಎಲ್ಲ ಇಲ್ಲಿ ಮಾಡಲ್ಲ. ತುಂಬಾ ಸಿಂಪಲ್ ಸೆಲೆಬ್ರೇಷನ್ಸ್ ಇರುತ್ತೆ, ಜಾಸ್ತಿ ಎಫರ್ಟ್ ಎಲ್ಲ ಹಾಕೋದಿಲ್ಲ. ಬಟ್ ಇಲ್ಲೇನಂದರೆ ಸ್ವಲ್ಪ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದರು ಅಂದರೆ ಮುಗೀತು, ಇಲ್ಲಿ ಸೆಲೆಬ್ರೇಷನ್ಸ್ ಮುಗೀತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಐಸ್ ಸ್ಕೇಟಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರಿಗೆ ಸ್ವಲ್ಪ ಸ್ಕೇಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಒಂದು ಪೆಂಗ್ವಿನ್ ಥರ ಏನೋ ಇದೆ ನೋಡಿ, ಅವ್ರು ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಆ ಥರ ಹಿಡ್ಕೊಂಡು ಕೂಡ ಹೋಗ್ತಾ ಇದ್ರು. ಓಕೆ, ಆಗಲೇ ಹೇಳಿದಾಗೆ ಈ ಬಾಂಡಿ ಬೀಚ್ ಬಂದು ಸಿಕ್ಕಾಪಟ್ಟೆ ಫೇಮಸ್ ಅಂತ. ಏನಕ್ಕೆ ಅಂದರೆ ಇಲ್ಲಿ ಎನಿ ವಿಸಿಟರ್, ಅಂದರೆ ಈ ಸಿಡ್ನಿ ಗೊತ್ತಿರೋ ಹಾಗೆ ಒಪೆರಾ ಹೌಸ್ಗೆ ಆಲ್ರೆಡಿ ಫೇಮಸ್ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾಗೆ ಯಾರು ಬಂದ್ರೂ ಈ ಸಿಡ್ನಿನ ವಿಸಿಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಬೀಚ್ ಅಂತ ಬಂದಾಗ ಬಾಂಡಿ ಬೀಚ್ನ ವಿಸಿಟ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಬಾಂಡಿ ಬೀಚ್ ಸುತ್ತಮುತ್ತ ಆಗಲಿ, ಬಾಂಡಿ ಬೀಚ್ ಏನಿದೆ ಸ್ವಲ್ಪ ಆಸ್ಟ್ರೇಲಿಯಾದ ಕಲ್ಚರ್ನ ರಿಪ್ರೆಸೆಂಟ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಸರ್ಫಿಂಗ್ ಎಲ್ಲ ಮಾಡ್ತಾರೆ. ನಿಮಗೆ ಸರ್ಫಿಂಗ್ ಏನು ಅಂತ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಸರ್ಫಿಂಗ್ ಎಲ್ಲ ತುಂಬ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗೂ ಸರ್ಫಿಂಗ್ ಮಾಡೋದನ್ನು ನೋಡಿದ್ವಿ. ಹಾಗೆ ಸ್ವಿಮ್ಮಿಂಗ್ಗೆ ಇದು ತುಂಬಾ ಫೇಮಸ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಬೀಚಲ್ಲೂ ನೀರಲ್ಲಿ ಆಟ ಆಡೋಕ್ಕಾಗಲ್ಲ. ಈ ಬೀಚ್ ಬಂದುಬಿಟ್ಟು ಸ್ವಿಮ್ಮಿಂಗ್ ಕೂಡ ತುಂಬಾ ಫೇಮಸ್ ಇದೆ. ಆ್ಯಂಡ್ ಸುತ್ತಮುತ್ತ ಸ್ವಿಮ್ಮಿಂಗ್ ಕ್ಲಬ್ಸ್ ಆಗಿರ್ಬೋದು ಆ್ಯಂಡ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಅದೆಲ್ಲ ತುಂಬಾ ಫೇಮಸ್ ಇದೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಇದು ಸ್ವಲ್ಪ ನ್ಯೂಡ್ ಬೀಚ್ ಅಂತ ಕೂಡ ಕರೀತಾರೆ. ಇಂಡಿಯನ್ಸ್ ಎಲ್ಲ ಜಾಸ್ತಿ ಇಲ್ಲಿ ಹೋಗೋದಿಲ್ಲ, ಏನಿದ್ರು ಆಸ್ಟ್ರೇಲಿಯನ್ಸ್ ಅಥವಾ ಈ ಥರ ಬೇರೆ ದೇಶದವರು ಅಂದರೆ ವಿಸಿಟರ್ಸ್ ಹೋಗ್ತಾರೆ. ಇಂಡಿಯನ್ಸ್ ಎಲ್ಲ ಜಾಸ್ತಿ ಮ್ಯಾನ್ಲಿ ಬೀಚ್ನ ಪ್ರಿಫರ್ ಮಾಡ್ತಾರೆ. ಅಂದರೆ ಇಲ್ಲಿ ಸ್ವಲ್ಪ ಏನು ಬಟ್ಟೆಗಳು ತುಂಬಾ ಕಮ್ಮಿ ಹಾಕ್ಕೊಂಡಿರ್ತಾರೆ, ಫ್ಯಾಮಿಲಿನ ಮಾತ್ರ ಕರ್ಕೊಂಡು ಹೋಗಬೇಡಿ ಅಂತೆಲ್ಲ ತುಂಬ ಜನ ಹೇಳ್ತಾರೆ. ಹಾಗಾಗಿ ಈ ಬಾಂಡಿ ಬೀಚ್ ಸ್ವಲ್ಪ ನ್ಯೂಡ್ ಬೀಚ್ ಅಂತಲೂ ಕೂಡ ಕರೀತಾರೆ. ಇನ್ನು ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಮಾಲಿಗೆ ಬಂದ್ವಿ. ಮಾಲಿಗೆ ಬಂದು ಹಾಗೆ ಒಂದು ಸೂಪರ್ ಮಾರ್ಕೆಟ್ ನೋಡಿದ್ರೆ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿತ್ತು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾತ್ರ ಸಖತ್ ಫ್ರೆಶಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿಂದನೇ ಸಾಮಾನು ತೊಗೊಂಡು ಹೋಗ್ಬಿಡೋಣ. ಇನ್ನು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಮತ್ತೆ ಸಾಮಾನು ತೊಗೊಳೋದ್ರಲ್ಲಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸರಿ ಏನೇನಿದೆ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಹಾಗೆ ನೀವು ಕೂಡ ನೋಡಿ ಯಾವ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲನೂ ಇಂಡಿಯಾದಲ್ಲಿ ಸಿಗೋವೇನೆ, ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಕೆಲವೊಂದು ಏನಂದರೆ ಸೈಜ್ಗಳೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮೇ, ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೋಡ್ತಾ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ನನಗೊಬ್ಬರು ಹಾಗೆ ಕಮೆಂಟ್ ಮಾಡಿದರು. ಏನಂದರೆ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ನ ಆಫೀಸ್ನಲ್ಲಿ ವರ್ಕ್ ಕಲ್ಚರ್ ಯಾವ ಥರ ಇದೆ ಇಂಡಿಯಾ ಕಂಪೇರ್ ಮಾಡಿದ್ರೆ, ವರ್ಕ್ ಕಲ್ಚರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಏನೋ ಒಂದು ಕಮೆಂಟ್ ಮಾಡಿದರು. ಈಗ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಹೇಳ್ತೀನಿ, ಅದಾದಮೇಲೆ ನನ್ನ ಹಸ್ಬೆಂಡ್ ಕಡೆಯಿಂದನೂ ನಿಮಗೆ ಹೇಳಿಸ್ತೀನಿ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಾನು ಬೆಂಗಳೂರಲ್ಲಿ IT-ನಲ್ಲಿ ಆಲ್ಮೋಸ್ಟ್ 14 years ವರ್ಕ್ ಮಾಡಿದ್ದೀನಿ. ಏನೋ ಡಿಫ್ರೆಂಟ್ ಕಂಪ್ನಿನಲ್ಲಿ ಆ್ಯಂಡ್ ಡಿಫ್ರೆಂಟ್ ಟೆಕ್ ಪಾರ್ಕಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲೆಲ್ಲ ವರ್ಕ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ. ಯಾವ ಥರ ಅಂದರೆ ಒಂದು ಕ್ಯೂಬಿಕಲ್ಸ್ ಥರ ಇರುತ್ತೆ ಆ್ಯಂಡ್ ಡಿವೈಡರ್ಸ್ ಥರ ಇರುತ್ತೆ, ಒಬ್ರಿಗೊಬ್ರು ಸೀಟಿಗಿಂತ ಮಧ್ಯದಲ್ಲಿ ಡಿವೈಡಿಂಗ್ ಎಲ್ಲ ಇರುತ್ತೆ. ಇಲ್ಲಿ ಆ ಥರ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಸೀಟಲ್ಲೂ ಮಾನಿಟರ್ಸ್ ಇಟ್ಟಿರ್ತಾರೆ. ಮಾನಿಟರ್ ಮತ್ತು ಈ ಲ್ಯಾಪ್ಟಾಪ್ನ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಇಟ್ಟಿರ್ತಾರೆ. ಅದ್ರ ಜೊತೆಯಲ್ಲಿ ಏನಂತಾರೆ ಈ ಚಾರ್ಜಿಂಗ್ ಎಲ್ಲ ಇದಿರುತ್ತಲ್ಲ, ಈ ಮಾನಿಟರ್ ಕನೆಕ್ಟ್ ಮಾಡೋಕ್ಕೆ ಏನು ಕನೆಕ್ಟರ್ ಇರುತ್ತೆ ಅದರಲ್ಲೇ ಚಾರ್ಜ್ ಆಗುತ್ತೆ. ಸೊ ನಾವು ಮನೆಯಿಂದ ಚಾರ್ಜರೆಲ್ಲ ಎತ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಇನ್ನು ಪ್ಯಾಂಟ್ರಿ ಎಲ್ಲನೂ ಅಷ್ಟೇ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಪ್ರತಿ ಫ್ಲೋರಲ್ಲೂ ಫ್ರಿಜ್ಜು ಮತ್ತು ಡಿಶ್ ವಾಷರ್ ಎಲ್ಲ ಇರುತ್ತೆ. ಆ್ಯಂಡ್
ಏನೋ ಕಾಫಿ ಮಗ್ಸ್ ಆಗಿರ್ಬೋದು, ಮತ್ತು ಕಾಫಿಗೆಲ್ಲ ಒಂದು ಪ್ಲೇಸಲ್ಲಿ ಇರುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಕಡೆನೂ ಅದೇ ಥರ ಇರುತ್ತಂತೆ. ನನಗೆ ಒಬ್ರು ಹೇಳಿದ್ರು ಇದೇನಿದೆ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಎಲ್ಲ ಯಾವ ಥರ ಅಂದರೆ ಐಕ್ಯಾದ ಟೇಬಲ್ಸೇ ಇರುತ್ತೆ. ಹಾಗೆ ಟೇಬಲ್ಸ್ ಎಲ್ಲನೂ ಹೈಟ್ ಅಡ್ಜಸ್ಟ್ ಮಾಡುವಂಥ ಟೇಬಲ್ಸ್ ಇರುತ್ತೆ. ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ಬೋದು. ಪ್ರತಿ ಫ್ಲೋರಲ್ಲೂ ಫ್ರಿಡ್ಜ್ ಇರುತ್ತೆ. ಆ್ಯಂಡ್ ನಮಗೇನ ಬೇಕು ಅಂದರೆ ನಮ್ಮ ಫುಡ್ ಕೂಡ ನಾವು ಅದರಲ್ಲಿ ಇಟ್ಕೋಬೋದು. ಫುಡ್ ಅಲ್ದಿರ ಮತ್ತು ಏನಾನ ಡ್ರಿಂಕ್ಸ್ ಆಗಲಿ ಆ ಥರ ಏನಾನ ಇದ್ದರೆ ಇಟ್ಕೋಬೋದು. ಹಾಗೆ ಇಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ವೆರಿ ಕಾಮನ್. ಇಂಡಿಯಾದಲ್ಲಾದರೆ ನೀವು ಕುಡ್ಕೊಂಡು ಏನಾನ ಆಫೀಸ್ಗೆ ಹೋದರೆ ಕೆಲಸದಿಂದನೇ ತೆಗೆಯುವಂಥ ಚಾನ್ಸಸ್ ಇರುತ್ತೆ, ಸೆಕ್ಯೂರಿಟಿ ಬ್ರೀಚ್ ಆಗುತ್ತೆ. ಬಟ್ ಇಲ್ಲಿ ಕೆಲವೊಂದು ಈವೆಂಟ್ಗಳಲ್ಲಿ, ಕೆಲವೊಂದಲ್ಲ ತುಂಬ ಈವೆಂಟಲ್ಲಿ ಫ್ರೀಕ್ವೆಂಟಾಗಿ ಇಲ್ಲಿ ಆಲ್ಕೋಹಾಲ್ನೆಲ್ಲ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಎಷ್ಟೊಂದು ಜನ ಬಿಯರು ಮತ್ತು ವೈನ್ ಬಾಟಲ್ಸ್ ಎಲ್ಲ ಈ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ನಾವೆಲ್ಲ ಅಂದರೆ ಫುಡ್ ಎಲ್ಲ ತೊಗೊಂಡೋಗಿ ಇಟ್ಕೊಂಡಿರ್ತೀವಿ. ಆದರೆ ಇಲ್ಲಿ ತುಂಬ ಜನ ಈ ಥರ ಕ್ರೇನ್ ತಂದು ತಮ್ಮ ಲಾಕರ್ಸಲ್ಲೆಲ್ಲನೂ ಇಟ್ಕೊಂಡಿರ್ತಾರೆ. ಅದರ್ ದ್ಯಾನ್ ದ್ಯಾಟ್ ವರ್ಕ್ ವೈಸ್ ಯಾವ ಥರ ಅಂತ ಹೇಳಿದ್ರೆ ವರ್ಕ್ ನೇಚರ್ ಈಸ್ ಕಂಪ್ಲೀಟ್ಲಿ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಇದೇ ಕೆಲಸನೇ ಇಂಡಿಯಾದಲ್ಲಿ ಕುತ್ಕೊಂಡು ಮಾಡೋದು. ಬಟ್ ಏನಂದರೆ ಇಂಡಿಯಾದಲ್ಲಾದರೆ ನಾವು ಶಿಫ್ಟ್ ವೈಸ್ ಮಾಡ್ತೀವಿ, ಅಂದರೆ ಇವರುಗಳ ಟೈಮ್ ಪ್ರಕಾರ ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡ್ತೀವಿ. ಬಟ್ ಇಲ್ಲಿ ಅಂದರೆ 9 to 5 ಅಂದರೆ 9 to 5ನೇ ವರ್ಕ್ ಮಾಡೋದು. ಇನ್ನು ಬಿಹೇವಿಯರಲ್ ವೈಸ್ ಆಗಿರ್ಬೋದು ಅಥವಾ ಬಾಸಿಸಮ್ ಥರ ಆ ಥರದ್ದೆಲ್ಲ ನೋಡೋಕ್ಕೆ ಹೋದರೆ ಇಂಡಿಯಾಗಿಂತ ಫಾರ್ ಬೆಟರ್ ಅಂತಲೇ ಹೇಳ್ತೀನಿ. ಎಷ್ಟೊಂದು ಜನ ಕ್ಲೈಂಟ್ ಮುಂದೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬಾ ಪ್ರೆಷರ್ ಇರುತ್ತೆ ಅಂತೆಲ್ಲ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಬೇರೆ ದೇಶದ ಕ್ಲೈಂಟ್ಸ್ಗಳ ಜೊತೆ ವರ್ಕ್ ಮಾಡೋದು ತುಂಬಾ ಈಸಿ, ವೆರಿ ಪ್ರೊಫೆಷ್ನಲ್, ತುಂಬಾ ಪ್ರೊಫೆಷ್ನಲ್ ಆಗಿರ್ತಾರೆ. ಬಟ್ ಇಂಡಿಯನ್ ಕ್ಲೈಂಟ್ ಇದ್ದರು ಅಂದರೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ, ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಮ್ಮ ಆಫೀಸ್ ಬಿಟ್ಟು ಬೇರೆ ಕೆಲಸಗಳನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವುದೇ ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲ ಕೆಲಸಕ್ಕೂ ಬೆಲೆ ಇದೆ. ಎಸ್ಪೆಷಲಿ ಈ ಥರ ಮ್ಯಾನ್ ಪವರ್ ಇರೋ ಅಂಥ ಕೆಲಸಗಳಿಗೆ ತುಂಬಾ ಬೆಲೆ ಇದೆ. ಈ ಥರ ಈ ಪ್ಲಂಬಿಂಗ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಬಿಲ್ಡಿಂಗ್ ಕ್ಲೀನ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಸ್ಯಾಲ್ರಿ ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ತುಂಬಾ ಅಪೋಸಿಟ್ ಆಗಿದೆ. ಈ ಥರ ಕೆಲಸಕ್ಕೆಲ್ಲ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಸ್ಯಾಲ್ರಿ ಸಿಕ್ಕತ್ತೆ. ಓನ್ಲಿ ವೈಟ್ ಕಾಲರ್ಸ್ ಇರೋರಿಗೇ ಜಾಸ್ತಿ ಸ್ಯಾಲ್ರಿ ಇರೋದು. ನಾವು ಬಂದಾಗ ಸ್ಟ್ರಾಬೆರಿ ಎಷ್ಟು ಕಮ್ಮಿ ಇತ್ತು, ಇವಾಗ ಸ್ಟ್ರಾಬೆರೀಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಯಾರಿಗೋಸ್ಕರ ಸಿಯೋ? ಯಾರಿಗೋಸ್ಕರ? ಯಾರಿಗೆ ತಗೊಳ್ತಾ ಇದೆಯಾ? ನವಮಿಕಾಗೋಸ್ಕರನಾ? ಓಹೋ, ನವಮಿಕಾ ಇಸ್ ಇನ್ ಇಂಡಿಯಾ. फेस देखना पूरा डल हो गया. ಹಾಂ, ನಾವು ಇಂಡಿಯಾಗೆ ಹೋಗ್ತೀವಲ್ಲ ಆವಾಗ ನವಮಿಕಕ್ಕೆ ಕೊಡ್ಸೋಣ, ಓಕೆನಾ? ನವಮಿಕಾ ಅಂದರೆ ನನ್ನ ತಂಗಿ ಪಾಪು. ಹಾಂ, ಆಯಿತು. ಇದೇ ಶಾಪಿಗೆ ಬಂದು ತೊಗೊಂಡೋಗೋಣ, ಓಕೆ? ಸರಿನಾ? ಸರಿ, ಒಂದು ತೊಗೊಳ್ಳೋಣ ಇವಾಗ. हाँ ठीक है, चलो बेटा, बम्मा बस साಕು ಬಾ. ನಾನು ಫಸ್ಟ್ ಟೈಮ್ ಮಲ್ಲಿಗೆ ಹೂವು ನೋಡಿದೆ. ಇಲ್ಲಿ ನೋಡ್ಬೋದು ದುಂಡು ಮಲ್ಲಿಗೆ ಹೂವು ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ಮಲ್ಲಿಗೆ ಹೂವು ಅಂದರೆ ಜಸ್ಟ್ ಹೂವು ಇರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಕಡ್ಡಿ ಎಲ್ಲ ಇದೆ. ಏನು ಅದನ್ನು ಜಾಯಿಂಟ್ ಮಾಡಿ ಆ್ಯಡ್ ಮಾಡಿದವರು ಅಥವಾ ನ್ಯಾಚುರಲಾಗಿ ಹಂಗಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ನೋಡೋಕೆ ಮಾತ್ರ ಮಲ್ಲಿಗೆ ಹೂವು ಥರ ಇತ್ತು. ಆಸ್ಟ್ರೇಲಿಯಾನಲ್ಲಿ ಮಲ್ಲಿಗೆ ಹೂವು ನೋಡಿ ಸಖತ್ ಖುಷಿ ಆಗ್ಬಿಡ್ತು ನನಗೆ. ಸ್ಮೆಲ್ ನೋಡೋಣ. ಸ್ಮೆಲ್ ಇದೆ, ಒಂದು ಸ್ವಲ್ಪ ಮಲ್ಲಿಗೆ ಹೂವು ಥರ ಇದೆ. ಬಟ್ ಅಷ್ಟು ನಮ್ಮ ಮಲ್ಲಿಗೆ ಹೂವದ ಘಮ ಇರುತ್ತಲ್ಲ ಅಷ್ಟಿಲ್ಲ. ಏನೋ ಒಂದು ಸ್ವಲ್ಪ ಏನೋ ಸ್ಪ್ರೇ ಹಾಕಿದ್ದಾರೆ ಅನಿಸುತ್ತೆ. ಒಂದು ಸ್ವಲ್ಪ ಕೆಟ್ಟದಾಗೂ ಸ್ಮೆಲ್ ಬರ್ತದೆ ಆ್ಯಂಡ್ ಮಲ್ಲಿಗೆ ಹೂವು ಸ್ಮೆಲ್ ಕೂಡ ಬರ್ತದೆ. ಐ ಥಿಂಕ್ ಇಲ್ಲಿ ನೋಡಿದ್ರೆ ಅಸಲಿ रियल फूड है क्या? हाँ, सैंपल रियल फूड नहीं है, वैक्स होगा. वैक्स नहीं है, रियल फूड नॉट अवेलेबल. अच्छा, नॉट अवेलेबल. बट ನೋಡೋಕೆ ವ್ಯಾಕ್ಸ್ ಥರ ಇದೆ. ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾಯಿಂದ. ಜಮ್ ಗಯಾ. अच्छा ನೋಡಿ, ಇದು ನೋಡೋಕ್ಕೂ ವ್ಯಾಕ್ಸ್ ಥರನೇ ಇದೆ. ಇದು ವ್ಯಾಕ್ಸ್ ನೀ ರಿಯಲ್ ಇದೆ. ಓಕೆ, ಇದು ನೋಡು ಮಾತ್ರ ಫುಲ್ ರೈಸ್ ಕೂಡ ಅಷ್ಟೇ ವ್ಯಾಕ್ಸ್ ಥರ ಕಾಣಿಸ್ತದೆ ನನಗೆ. ವ್ಯಾಕ್ಸ್ नहीं है, वो रियल फूड. ಓಕೆ, ನಾನು ಇದನ್ನು ವ್ಯಾಕ್ಸ್ ಅಂತ ಇದ್ದೀನಿ, ಅತುಲ್ ಇದನ್ನು ರಿಯಲ್ ಫುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇದು ರಿಯಲ್ ಥರ ಕಾಣಿಸ್ತಾ ಇದೆಯಾ, ವ್ಯಾಕ್ಸ್ ಥರ ಕಾಣಿಸ್ತಾ ಇದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಇಲ್ಲಿ ಸಿಡ್ನಿಯವ್ರು ಯಾರನ್ನ ಇದ್ದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? 8 ಗಂಟೆ ಆಗ್ತಿದೆ, ಇನ್ನು ಮನೆಗೆ ಹೊರಡೋಣ ಅಂತ. ಇನ್ನು ಅಲ್ಲಿ ಹೇಳಿದೆ ಏನಾರ ಸಾಮಾನು ತೊಗೊಳೋದ್ಕಿಂತ ಇಲ್ಲಿಂದನೇ ಒಂದಿಷ್ಟು ಸಾಮಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಮನೆಯಲ್ಲೂ ಒಂದಿಷ್ಟು ವೆಜಿಟೇಬಲ್ಸ್ ಇದೆ ಆ್ಯಂಡ್ ಹಾಗಾಗಿ ಒಂದು ಸ್ವಲ್ಪನೇ ತೊಗೊಂಡ್ವಿ, ಏನು ಅಷ್ಟು ಜಾಸ್ತಿನೂ ತೊಗೊಳ್ಳಿಲ್ಲ. ಇಲ್ಲೂ ಕೋಲ್ಸ್ ಇದೆ, ಕೋಲ್ಸ್ ಮತ್ತು ಆಲ್ಡಿ ಮತ್ತು ವೂಲ್ವರ್ಡ್ಸ್, ಇವು 3 ಕಾಮನ್
ಸೂಪರ್ ಮಾರ್ಕೆಟ್ಸು, ವೆಜಿಟೇಬಲ್ಸ್ಗಾಗಲಿ ಮತ್ತು ನನ್ನ ಡೈಲಿ ಯೂಸ್ ಮಾಡೋವಂಥ ವಸ್ತುಗಳಿಗೆ. ಬಟ್ ಇಲ್ಲಿ ಹೆಂಗಿದ್ರು ಇಳಿದಿದ್ದೀವಲ್ಲ, ಏನೋ ತೊಗೊಂಡು ಹೋಗೋಣ ಅಂತ. ಆದರೆ ತೊಗೊಂಡ್ವಿ, ಒಂದಿಷ್ಟು ತೊಗೊಂಡಿವಾಗ ಕೋಲ್ಸೇನ ನೋಡೋಣ ಅಂತ ಹೇಳ್ತಿದ್ದಾರೆ. ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಇನ್ನು ಮನೆಗೆ ಹೊರಡೋದು ಅಷ್ಟೇ. ಸಖತ್ ಚಳಿ ಇದೆ ಆಯಿತಾ, ಸಿಕ್ಕಾಪಟ್ಟೆ ಚಳಿ ಇದೆ. ಗಾಳಿ, ಸ್ಪೆಷಲಿ ಗಾಳಿ ಹೊಡಿತಾ ಇದೆ, ಸಖತ್ ಗಾಳಿ ಹೊಡಿತಾ ಇದೆ. ಆ್ಯಂಡ್ ಅತುಲ್ ಹತ್ರನೂ ಮಾತಾಡಿಸ್ತೀನಿ ನಾನು, ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟೊತ್ತರೆಗೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆದರೆ ಇನ್ನು ಅತುಲ್ ಎಕ್ಸ್ಪೀರಿಯನ್ಸ್ನ ನಿಮಗೆ ಅವ್ರ ಹತ್ರನೂ ಒಂದೆರಡು ವರ್ಡಿಂಗ್ಸಲ್ಲಿ ಹೇಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು, ಇವಾಗ ಕೋಲ್ಸ್ಗೆ ಹೋಗ್ತಾ ಇದ್ದೀವಿ. ಕೋಲ್ಸ್ ಕೂಡ ಅಷ್ಟೇ, ಇಲ್ಲಿರುವಂಥ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ, ಫೇಮಸ್ ಸೂಪರ್ ಮಾರ್ಕೆಟ್ಗಳಲ್ಲಿ ಇದು ಕೂಡ ಒಂದು. ಆ್ಯಂಡ್ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಆಗಲೇ ಹೇಳ್ದಾಗೆ ಕೋಲ್ಸು, ವೂಲ್ವರ್ತ್ ಮತ್ತು ಆಲ್ಡಿ, ಈ ಮೂರೇನಿದೆ ತುಂಬಾ ಫೇಮಸ್. ಈ ಮೂರಲ್ಲಿ ಆಲ್ಡಿನಲ್ಲಿ ತುಂಬ ಕಮ್ಮಿ ಪ್ರೈಸಸ್ ಇರುತ್ತೆ ಕಂಪ್ಯಾರಿಟಿವ್ಲಿ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು 10-20 ಸೆಂಟ್ಸ್ ಆದರೂ ಕಮ್ಮಿ ಇದ್ದೇ ಇರುತ್ತೆ. ಬಟ್ ಆದ್ರೂ ಒಂದು $50 to $1 ಡಿಫ್ರೆನ್ಸ್ ಇರುತ್ತೆ ತರಕಾರಿ ಮೇಲೆ, ಹಣ್ಣುಗಳ ಮೇಲೆಲ್ಲ. ಸ್ವಲ್ಪ ಅಲ್ಲಿ ಚೀಪರ್ ಪ್ರೈಸ್ ಸಿಕ್ಕತ್ತೆ. ಇದು ವ್ಯೂವರ್ಸ್ ಕ್ವಶನ್ ಆಯಿತಾ, ಒಬ್ಬರು ಹಾಗೆ ಕಮೆಂಟ್ ಮಾಡಿದ್ರು, ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ನ ವರ್ಕ್ ಕಲ್ಚರ್ ಹೇಗಿದೆ ಆಸ್ಟ್ರೇಲಿಯಾನಲ್ಲಿ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ. ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಹಿಯರ್? ಇಲ್ಲಿ ಹೇಗಿದೆ ವರ್ಕ್ ಕಲ್ಚರ್ ಕಂಪೇರ್ ಟು ಇಂಡಿಯಾ? ಏನು ಡಿಫ್ರೆನ್ಸು? ಈಸ್ ದೇರ್ ಎನಿ ಡಿಫ್ರೆನ್ಸ್? ಇಫ್ ಎಸ್, ಏನು ಡಿಫ್ರೆನ್ಸು? More pressure. More pressure, okay. Client pressure. Okay. Not work pressure. Okay. Culture-wise? Culture-wise is good. Better than India. Better than India. What? ಏನು difference? You don't have to On get time, here. everything. You don't Huh? have to No get here. extension. No extension in office. After 5:30, 6 max. You cannot stay in office. Better workplace, infrastructure-wise. Infrastructure-wise, is it better? Better. Okay. Okay, my turn. ಒಂದು ನಿಮಿಷ. And travel time is less. ಹಾಂ, ಟ್ರಾವೆಲಿಂಗ್ ಟೈಮ್ ಇಸ್ ಡಿಪೆಂಡ್. ಸೊ ವೇರ್ ಯು ಸ್ಟೇ. ಸೊ ಎಲ್ಲಿ ಅದು ಡಿಪೆಂಡ್ ಆಗುತ್ತೆ. ಬ್ಯಾಂಗ್ಳೂರ್ ವೈಸ್ ಅದು ಸಿಟಿ ಕಂಪ್ಯಾರಿಸನ್ ಆಗುತ್ತೆ. ಬಟ್ ವರ್ಕ್ ಕಲ್ಚರ್ ವೈಸಲ್ಲಿ ಬೇರೆ ಏನೇನು ಡಿಫ್ರೆನ್ಸ್ ಇದೆ? ಆಫೀಸ್ ವೈಸ್ ಆಗಿರ್ಬೋದು, ಏನು ಡಿಫ್ರೆನ್ಸ್ ಇದೆ? ದಟ್ಸ್ ಆಲ್. ನಾಟ್ ಮಚ್ ಡಿಫ್ರೆನ್ಸ್. ಆ್ಯಕ್ಚುಲಿ ಅಷ್ಟು ಡಿಫ್ರೆನ್ಸ್ ಇದೆಯಾ ಅಂತ ಡು ಯು ಫೈಂಡ್ ಡಿಫ್ರೆನ್ಸಸ್? ಆ್ಯಕ್ಚುಲಿ ನನಗೆ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಅಂದರೆ ಒಂದು ಪಾಸಿಟಿವ್ ವೇನಲ್ಲಿ ಅದೇ ಡಿಪೆಂಡ್ ಆಗುತ್ತೆ, ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ನನ್ನ ಆಫೀಸ್ ಕಂಪೇರ್ ಮಾಡಿದ್ರೆ ಇವ್ರ ಕ್ಲೈಂಟ್ ವೈಸ್ ಪ್ರೆಷರ್ ತುಂಬ ಇದೆ. ಬಟ್ ನಮ್ಮ ಕ್ಲೈಂಟ್ ವೈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇದೇ ಥರ ಅದೇ ಥರ ಅಂತ ಹೇಳೋಕ್ಕಾಗೋದಿಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಪೆಂಡ್ ಆಗುತ್ತೆ. ಕ್ಲೈಂಟ್ ಮೇಲೂ ಡಿಪೆಂಡ್ ಆಗುತ್ತೆ, ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಪರ್ಸನ್ ಟು ಪರ್ಸನ್ ಕೂಡ ಡಿಪೆಂಡ್ ಆಗುತ್ತೆ. ಇದೇ ಥರ ಅದೇ ಥರ ಅಂತಲ್ಲ. ಬಟ್ ಕಂಪ್ಯಾರಿಟಿವ್ಲಿ 90% ಇಟ್ ಈಸ್ ಸೇಮ್. 90% ಇಟ್ ಈಸ್ ಸೇಮ್. ಬಟ್ ಅರ್ಧ ಆಗಲೇ ಹೇಳ್ದಾಗೇನಾದ್ರೆ ಅರ್ಧ ಇಂಡಿಯನ್ಸೇ ತುಂಬ್ಕೊಂಡಿದ್ದಾರೆ. ಅರ್ಧಕ್ಕಿಂತ ಜಾಸ್ತಿ ಇಂಡಿಯನ್ಸೇ ಇರೋದ್ರಿಂದ ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ನಮ್ಗೆ ಅಷ್ಟು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ. ಏನು ಅಚ್ಚಾ, ಇದಪ್ಪ ಕ್ವಶನ್ನು ಇದು. ಹೇಳು. ಹೌದು, ಹೌ How you can get, they can get. First to go to one more. ಹೇಳು ಬೇಗ ಬೇಗ. One. Then go next aeroplane. It'll be night after sleep. ಓಕೆ. Then they'll give me surprise, okay? ಓಕೆ. And then we reach to Australia. ಇಸ್ ಇಟ್ ಟುಡೇ ಯು ರೀಚ್ಡ್? ಮತ್ತೆ ಯಾವಾಗ ರೀಚ್ ಆಗಿದ್ದು? Next day morning. ಲಾಸ್ಟ್ ವೀಕಾ? 6 months ಆಯಿತು ಕಣೋ. ಇಟ್ಸ್ ಬೀನ್ 6 months ನಾವು. ನಮಗೆ ಮರ್ತೇ ಅಂದರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಟೈಮ್ ಅಷ್ಟು ಸ್ಪೀಡಾಗಿ ಓಡ್ತಾ ಇದೆ. ಅವಳು ಹೇಳೋ ಪ್ರಕಾರ ಏನು ಅಂದರೆ, ಇಲ್ಲಿ ಹೆಂಗೆ ಬರಬೇಕು ಅಂದರೆ 2 ಏರೋಪ್ಲೇನ್ ಇಟ್ಕೊಂಬರ್ಬೇಕು. ಆ್ಯಂಡ್ ಅವಳಿಗೆ ಸೆಕೆಂಡ್ ಫ್ಲೈಟಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ರು. ಸೊ ಅದನ್ನೆಲ್ಲರಿಗೂ ಹೇಳ್ಕೊಂಡು ಬರ್ತಾಳೆ. ಹೆಂಗೆ ಬರಬೇಕು ಅಂದರೆ, ನೀವು 2 ಏರೋಪ್ಲೇನ್ ಹಿಡ್ಕೊಂಬರ್ಬೇಕು, ಆ್ಯಂಡ್ ನೀವು ಒಳ್ಳೆ ಕಿಡ್ ಆದರೆ, ಒಳ್ಳೆ ಚೆನ್ನಾಗಿ ಮಲ್ಕೊಂಡಿದ್ರೆ ನಿಮ್ಗೆ ಗಿಫ್ಟ್ ಸಿಕ್ಕತ್ತೆ ಅಂತ. ಹಾಂ, ಹೇಳು. It's a too much load of clothing, and in America we have to go. No, and you know my dad speaks a different language. I speak. Oh, dad speak different language. Okay, huh? And
He go to the Hindi school. She go to. ಏನೇ ಬೋಲತನ ಮೋನಿ ಹಾಂ I school you go. ಐ ಡೋಂಟ್ ನೋ ಯು ಶುಡ್ ಟೆಲ್ Canada. ಓಕೆ I go to the English school. ಓಕೆ ನಾನು ಬೆಳಗ್ಗೆ ಹೇಳಿದ್ದೆ ಅವಳಿಗೆ ನಿನ್ನಷ್ಟು ನಮ್ಗೆ ಇಂಗ್ಲೀಷ್ ಬರಲ್ಲಮ್ಮ ನಾನು ಓದಿರೋದು ಕನ್ನಡ ಮೀಡಿಯಮಲ್ಲಿ ಅತುಲ್ ಓದಿರೋದು ಹಿಂದಿ ಮೀಡಿಯಮಲ್ಲಿ ಆ್ಯಂಡ್ ನೀನು ಹೋಗ್ತಿರೋದು ಇಂಗ್ಲೀಷ್ ಮೀಡಿಯಮು ನಾವು ಅಷ್ಟೆಲ್ಲ ಇಂಗ್ಲೀಷ್ ಇವಳು ಹೇಳ್ತಲ್ಲ ಇಂಗ್ಲೀಷಲ್ಲಿ ಮಾತಾಡಮಮ್ಮ ಅಂತ ಸೊ ಆ್ಯಕ್ಚುಲಿ ಅತುಲ್ ಕೂಡ ಇಂಗ್ಲೀಷಲ್ಲೇ ಓದಿರೋದು ಬಟ್ ನಾನು ಅವಳಿಗೆ ಹೇಳಿದ್ದನ್ನ ಇವಾಗ ಹೇಳ್ತಾ ಇದ್ದಾಳೆ ಹಾಂ ಹೇಳು You know, I saw one thing. ಬೇಗ ಬೇಗ ಹೇಳು One funny thing happened. Okay. First, Captain Summer was a movie thing, like something I saw. Then, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಟುಡೇ ದಟ್ ಜಾಯಿಂಟ್ ವೀಲ್ ಹೆಂಗಿತ್ತು whale, that's a big giant whale. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ You know, at that means that I got scared too much. ಯು ಗಾಟ್ ರಿಯಲಿ ಸ್ಕೇರ್ಡ್ No. ದೆನ್ ಮತ್ತೆ ಏನಕ್ಕೆ ಸುಳ್ಳು ಹೇಳ್ತೀಯಾ ಇಟ್ ವಾಸ್ ಫನ್ ರೈಟ್ I saw when door was moving. I thought it's gonna go down and it's gonna crash to everybody's book in the class ಓಕೆ and everything. ದೆನ್ ವಾಟ್ ಹ್ಯಾಪನ್ ಬೇಗ ಹೇಳು ಏನಾಯಿತು ಓ ಮೈ ಗಾಡ್ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ನೋಡ್ಬೋದು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ ಇನ್ನೊಂದು 8 ನಿಮಿಷ ಇದೆ ಮನೆಗೆ ಹೋಗೋಕ್ಕೆ ಅಂದರೆ ಈ ಟ್ರೈನ್ ಸ್ಟಾರ್ಟ್ ಆಗೋದಕ್ಕೆ ಸೊ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಸ್ಟ್ಯಾಂಡ್ ಕಾಮೆಂಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋಕ್ಕೆ ಹೇಳು ನಿಂಗೆ ಕೈ ಗಾಯ ಆಯ್ತಲ್ಲ ತೋರಿಸು ಕೈ ಗಾಯ ಆಯ್ತಲ್ಲ ತೋರಿಸು ಹಾಯ್ ಆಯ್ತಲ್ಲ ಓಕೆ ಬಾಯ್ ಗಾಯ್ಸ್ Bye. Bye. Get the bandage for me, okay? ಓ ಅವ್ರು ತಂದ್ಕೊಡಲ್ಲ ನಾನು ಹಾಕ್ತೀನಿ ಮನೆಗೆ ಹೋದ್ಮೇಲೆ ಓಕೆ ಬಾಯ್ Bye. Wait. I have to try something. ಬೇಗ ಹೇಳು Okay, I'm thinking. You know, I saw one sad one. That Chase. That was a movie one. Chase was a movie, and Dino. I think so.